ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಹೆಣ್ಮಕ್ಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ತಗೊಂಡೇ ಬಂದಿದ್ದೇನೆ ನಾನು. ಸ್ಪೆಷಲಿ ಹೆಣ್ಮಕ್ಳಿಗೆ. ಗಂಡು ಮಕ್ಕಳು ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಹೆಣ್ಮಕ್ಳ ಕಡೆಯೇ ಸ್ವಲ್ಪ ಓಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬೇಜಾರು ಮಾಡ್ಕೋಬೇಡಿ, ನಿಮಗೂ ಒಳ್ಳೊಳ್ಳೆ ಕಂಟೆಂಟ್ಸ್ ತರ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನಮ್ಮ ಹೆಣ್ಮಕ್ಳಿಗೆ ಮಾತ್ರ, ಓಕೆನಾ? ಬನ್ನಿ, ವಿದೌಟ್ ಎನಿ ಟೈಮ್ ವೇಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಏನು ನನ್ನ ಡ್ಯೂಟಿ? ನಿಮಗೆ ಎಲ್ಲ ನೆನಪು ಹೋಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಈ ನಡುವೆ ನನಗೆ ಸಬ್ಸ್ಕ್ರೈಬರ್ ಯಾರು ಮಾಡ್ತಾನೇ ಇಲ್ಲ. ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ವಾಚ್ ಮಾಡಿ ಅಂತ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಂತೂ ದುಡ್ಡಂತೂ ಹತ್ತೋದೇ ಇಲ್ಲ, ಇನ್ನು ಟೈಮ್ ಅಂತೂ ಹತ್ತೋದೇ ಇಲ್ಲ. ಟೈಮು ಜಸ್ಟ್ 2 ಸೆಕೆಂಡು. ಪಟ್ ಅಂತ ಬೆಲ್ ಐಕನು ಮತ್ತು ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದರೆ ಸಾಕು. ಬೆಲ್ ಐಕನ್ ಯಾಕೆ ಅಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಅದಕ್ಕೆ ಪ್ಲೀಸ್ ಬೆಲ್ ಐಕನ್ನ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ, ಓಕೆನಾ? ಬನ್ನಿ, ವಿದೌಟ್ ಎನಿ ಟೈಮ್ ವೇಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಚಿಕ್ಕ ರಿಕ್ವೆಸ್ಟು. ಏನು ಅಂತಂದರೆ, ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋನ ವಾಚ್ ಮಾಡಿ, ಸ್ಕಿಪ್ ಮಾಡಿ ನೋಡಬೇಡಿ ಪ್ಲೀಸ್. ಇರೋದೇ ಒಂದು 3-4 ನಿಮಿಷ ವಿಡಿಯೋ, ಅದನ್ನು ಸ್ಕಿಪ್ ಮಾಡಿ ನೋಡ್ತೀರಾ. ಪ್ಲೀಸ್ ನನಗೋಸ್ಕರ ಒಂದು 4 ನಿಮಿಷ 5 ನಿಮಿಷ ಟೈಮ್ ತೊಗೊಳ್ಳಿ, ಓಕೆನಾ? ಬನ್ನಿ, ಹೆಣ್ಮಕ್ಳಿಗೆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, 6ನೇ ಕಂತಿನ ಅಮೌಂಟು ರಿಲೀಸ್ ಆಗ್ತಾ ಇದೆ. ಅಂತಂದರೆ ಮೊದಲಿನ ಥರ ಇವಾಗೆಲ್ಲ ಲೇಟ್ ಆಗಲ್ಲ. ಜಸ್ಟ್ ಫೆಬ್ರವರಿ 1 ಡೇಟ್ಗೆ, ವಿಡಿಯೋ ಎಂಡಲ್ಲಿ, ಫಸ್ಟಲ್ಲಿ, ಮಿಡಿಲಲ್ಲಿ ಏನು ಹೇಳಲ್ಲ ನಾನು. ವಿಡಿಯೋ ಹಾಗೆ ಹೇಳ್ತಾ ಇದ್ದೀನಿ ನೋಡಿ. ಏನಪ್ಪ ಅಂತಂದರೆ, ಫೆಬ್ರವರಿ 6ನೇ ಕಂತಿನ ಹಣ ಬಂದುಬಿಟ್ಟು ರಿಲೀಸ್ ಆಗಿದೆ. ಅಂದರೆ CDPO ಆಫೀಸಿಂದ ರಿಲೀಸ್ ಆಗಬೇಕದು. ಆ್ಯಕ್ಚುಲಿ ಅದು ಅಲ್ಲಿಂದ ರಿಲೀಸ್ ಆಗಿ ಆಮೇಲೆ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿ, ಆಮೇಲೆ ನಮ್ಮದು ಅಕೌಂಟ್ ಅಂದರೆ ಅವ್ರವ್ರ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಆಗಿ ಆಮೇಲೆ ನಮ್ಮ ಅಕೌಂಟ್ಗೆ ಬರುತ್ತೆ. ಸೊ ಹಾಗಾಗಿ ಈ ಸಾರಿ ಲೇಟ್ ಏನಾಗಲ್ಲ. ನಮಗೆ ಸ್ವಲ್ಪ ಜನಕ್ಕೆ 4ನೇ ಮತ್ತು 5ನೇ ಕಂತಿನ ಹಣ ಹೇಗೆ ಬಂತು, ವಿದಿನ್ ಒಂದು ವಾರ ಟೈಮಲ್ಲಿ ಹೇಗೆ ಬಂತು, ಆ ಥರನೇ ಇವಾಗಲೂ ಫೆಬ್ರವರಿಯಲ್ಲಿ 6ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಇನ್ನು ಯಾರಿಗೆ ಗೊತ್ತಾ, ಸ್ವಲ್ಪ ಜನಕ್ಕೆ 4ನೇ ಮತ್ತು 5ನೇ ಕಂತಿನ ಹಣ ಬಂದಿಲ್ಲ. ಸೊ ಹಾಗಾಗಿ ಅವ್ರು ಯಾರೂ ವರಿ ಮಾಡ್ಕೊಳ್ಳೋ ಹಾಗಿಲ್ಲ. ಯಾಕಂದರೆ ಅವ್ರಿಗೂ ಇವಾಗ ಯಾರಿಗೆ ಬಂದಿಲ್ಲ ಅವ್ರಿಗೆ ಡೈರೆಕ್ಟು 6,000 ಒಂದೇ ಸಾರಿ ಬರುತ್ತೆ. ಇನ್ನು 5ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೆ 5,000 ಮತ್ತು 5ನೇ ಕಂತು ಮತ್ತು 6ನೇ ಕಂತಿನ ಅಮೌಂಟು ಒಂದೇ ಸಾರಿ ಬಂದುಬಿಡುತ್ತೆ. ನನಗೂ 5ನೇ ಕಂತಿನ ಹಣ ಬಂದಿಲ್ಲ, ನಾನು ಒಂದೇ ಸಾರಿ ಬರುತ್ತೆ. ನಾನೇನು ಚಿಂತೆ ಮಾಡ್ಕೊತಾ ಇಲ್ಲ, ಬಂದಿಲ್ಲ. ಯಾಕಂದರೆ ನನ್ನ ಸ್ಟೇಟಸ್ ಚೆಕ್ ಮಾಡ್ಕೊಂಡು ನೋಡಿದಾಗ ಪುಷ್ಟು DBT ಅಂತ ಬಂದಿತ್ತು. ಸೊ ಹಾಗಾಗಿ ನನ್ನ ಅಮೌಂಟ್ ಬಂದೇ ಬರುತ್ತೆ, ನನ್ನ ಅಕೌಂಟಿಗೆ ಬರುತ್ತೆ, ಎಲ್ಲೂ ಹೋಗಲ್ಲ. ಸೊ ಹಾಗಾಗಿ ಇನ್ನು ಯಾರೂ ಚಿಂತೆ ಮಾಡಬೇಕಾಗಿಲ್ಲ. ಯಾಕಂದರೆ ಎಲ್ರದ್ದು ಅಮೌಂಟು 1, 2, 3 ಬಂದಿದೆ ಅಂದರೆ 4, 5, 6 ಬಂದೇ ಬರುತ್ತೆ. ಯಾರೂ ವರಿ ಮಾಡ್ಕೋಬೇಡಿ. ಒಬ್ಬೊಬ್ಬರಿಗೆ 4,000 8,000 ಒಂದೇ ಸಾರಿ ಬಂದಿದೆ. ಇನ್ನು ನಾವು ಇದೊಂದು ಸಾರಿ ನಾವು ಮಜಾ ಮಾಡೋಣ ಬನ್ನಿ, 4,000 6,000 ಒಂದೇ ಸಾರಿ ತಗೊಳ್ಳೋಣ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಆದಷ್ಟು ಶೇರ್ ಮಾಡಿ. ಯಾಕಂದರೆ ನೀವು ಎಷ್ಟು ನೋಡ್ತೀರಾ ಅಷ್ಟು ನಮಗೆ ಒಂದು ಇದು ಬರುತ್ತೆ, ಏನಂದರೆ ಸ್ಟ್ರಾಂಗ್ ಫೀಲ್ ಆಗುತ್ತೆ. ಚೆನ್ನಾಗಿರೋ ಕಂಟೆಂಟ್ಸು ನಾವು ಮಾಡಬೇಕು, ನಿಮಗೋಸ್ಕರ ಮಾಡಬೇಕು, ನಿಮಗೆ ಯೂಸ್ಫುಲ್ ಆಗಬೇಕು ಅಂತ. ಸೊ ಜನವರಿ ಅನ್ನಭಾಗ್ಯ ಹಣ ಬಂದುಬಿಟ್ಟು ಜನವರಿದು ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ನಮ್ಮ ಸಿಸ್ಟಮಲ್ಲಿ ಇನ್ನೂ ಶೋ ಆಗ್ತಾಯಿಲ್ಲ. ಗೃಹಲಕ್ಷ್ಮಿದು ಅಷ್ಟೇ 6ನೇ ಕಂತಿನ ಹಣ ಇನ್ನೂ ಶೋ ಆಗ್ತಾಯಿಲ್ಲ. ಜಸ್ಟ್ ಡಿಸೆಂಬರ್ವರೆಗೂ ಮಾತ್ರ ಶೋ ಆಗ್ತಾಯಿದೆ ನಮಗೆ. ನಾವು ಚೆಕ್ ಮಾಡೋಕ್ಕೆ ಅಪ್ಲೈ ಮಾಡೋಕ್ಕೆಲ್ಲ ಹೋಗ್ತೀವಲ್ವ. ಸೊ ಹಾಗಾಗಿ ಜಸ್ಟ್ ಡಿಸೆಂಬರ್ವರೆಗೂ ಮಾತ್ರ ಶೋ ಆಗ್ತಾಯಿದೆ, ಜನವರಿದು ಶೋ ಆಗ್ತಾಯಿಲ್ಲ. ಮೇ ಬಿ ರಿಲೀಸ್ ಆದಮೇಲೆ ಜನವರಿದು ಶೋ ಆಗ್ತಿರ್ಬೋದು. ಬಟ್ ಅನ್ನಭಾಗ್ಯದ್ದು ಜಸ್ಟ್ ನವಂಬರ್ ಮತ್ತು ಡಿಸೆಂಬರ್ ಮಾತ್ರ ತೋರಿಸ್ತಾ ಇದೆ. ಸೊ ಹಾಗಾಗಿ ಯಾರು ವರಿ ಮಾಡ್ಕೊಬೇಡಿ. ಇನ್ನು ರಿಲೀಸ್ ಆದಮೇಲೆ ಅದೇನೋ ಅಂತಾರಲ್ಲ, ಊರಿಗೆ ಬಂದವರು ಕೇರಿಗೆ ಬರದೇ ಇರ್ತಾರ ಅಂತ. ರಿಲೀಸ್ ಆದಮೇಲೆ ನಮ್ಮ ಸಿಸ್ಟಮಲ್ಲೂ ತೋರಿಸುತ್ತೆ ಬಿಡಿ. ಸೊ ಹಾಗಾಗಿ ಕಾಮಿಡಿ ಮಾಡ್ತಾಯಿದ್ದೀನಿ ಅಂತ ಅಂದ್ಕೋಬೇಡಿ. ಸ್ವಲ್ಪ ನಗು ಬರಲಿ ನಿಮ್ಮ ಮುಖದ ಮೇಲೆ ಅಂತ ಈ ಥರ ಜೋಕ್ ಮಾಡಿದೆ ಅಷ್ಟೇ, ಓಕೆನಾ? ಇನ್ನು ಮತ್ತೆ ಹೊಸ ವಿಡಿಯೋ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಎಲ್ಲರೂ ಹ್ಯಾಪಿಯಾಗಿರಿ. ಯಾಕಂದರೆ 6ನೇ ಕಂತಿನ ಅಮೌಂಟು ರಿಲೀಸ್ ಆಗ್ತಾ ಇದೆ, ಓಕೆನಾ? ಬಾಯ್.